ಇನ್ನು ಕೇರಳ ಹಾಗೂ ಮಡಿಕೇರಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಕೆಆರ್ಎಸ್ನ ಒಳಹರಿವು ಇದರಿಂದಾಗಿ ಮತ್ತಷ್ಟು ಹೆಚ್ಚಳವಾಗಿದೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಸಭೆಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರ ಮಾಡಿವೆ. ಆದರೆ ಮೇಕೆದಾಟು ಹಾಗೂ ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮತ್ತೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ಡ್ಯಾಂ ತುಂಬಿದ್ರೆ ಕರ್ನಾಟಕ ಬಂದ್ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, 13ನೇ ತಾರೀಕು ಬಂದ್ ಇರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಅಥವಾ ಬಂದನ್ನ ವಾಪಸ್ ಪಡಿತಾರಾ? ಯಾಕಂತಂದ್ರೆ ಈ ಕಾವೇರಿ ಬೇಸಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ವೀರೇಶ್, ಶ್ರೀಲಕ್ಷ್ಮಿ, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆಗಸ್ಟ್ 13ರಂದು ಬಂದ್ ಅಂತ ಈಗ ಘೋಷಣೆ ಮಾಡಿದ್ರು. ಬಟ್ ಅವರ ಸಂಘಟನೆ ಕೆಲವೊಬ್ರು ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗ ಸಭೆ ಮಾಡಲು ಮುಂದಾಗಿದ್ದಾರೆ ಮತ್ತು ಎಲ್ಲಾ ಕನ್ನಡಪರ ಸಂಘಟನೆ ಜೊತೆ ಸಭೆ ಮಾಡಿ ಒಂದಕ್ಕೆ ನಿನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡ್ತು ಅಂತ ಈಗ ತಿಳಿಸಿದ್ದಾರೆ. ಯಾಕಂದ್ರೆ ಈ ಮಡಿಕೇರಿ ಮತ್ತು ಕೇರಳದಲ್ಲಿ ಜೋರಾಗಿ ಮಳೆ ಆಗ್ತಿದೆ, ಕಬಿನಿ ಜಲಾಶಯ ತುಂಬಿದೆ, ಇನ್ನು ಕೆಆರ್ಎಸ್ ತುಂಬುವಂತದಲ್ಲಿದೆ. ಹೀಗಾಗಿ ತುಂಬಿದ ಅನಿವಾರ್ಯವಾಗಿ ನಾವು ನೀರು ಬಿಡಲೇಬೇಕಾಗತ್ತೆ. ಯಾಕಂದ್ರೆ ನೀರು ಶೇಖರಣೆ ಮಾಡಿಕೊಳ್ಳಲು ಆಗಲ್ಲ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಸಿಎಂ ಅವರು ಕನ್ನಡಪರ ಸಂಘಟನೆಗಳಿಗೆ ಮನವಿ ಸಹ ಮಾಡಿಕೊಂಡಿದ್ರು. ಯಾಕಂದ್ರೆ ಮಳೆ ಜೋರಾಗ್ತಿದೆ, ಡ್ಯಾಮ್ಗಳೆಲ್ಲ ತುಂಬಿದ್ದೇವೆ, ಹೀಗಾಗಿ ಬಂದು ಅನಿವಾರ್ಯವಲ್ಲ, ಹೀಗಾಗಿ ಹೋರಾಟವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ರು. ಹೀಗಾಗಿ ಸಿಎಂ ಮನವಿ ಸಂಘಟನೆಗಳು ಮತ್ತೊಂದು ಸೂಚನಾ ಸಭೆ ಮಾಡಲು ಈಗ ಮುಂದಾಗಿದ್ರೆ, ಮತ್ತೊಂದ್ ಕಡೆ ಇವರು TWRC ವಿರುದ್ಧ ಒಂದ್ ಕಡೆ ಹೋರಾಟದ ಜೊತೆಗೆ ಮೇಕೆದಾಟು ಆಗ್ಲೇಬೇಕು ಮತ್ತು ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಮತ್ತು MES ಪುಂಡರ ಉಪಟಳವನ್ನ ಕಡಿವಾಣ ಹಾಕ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಮತ್ತೆ ಹೋರಾಟವನ್ನು ಈಗ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಡ ತರುವ ತಂತ್ರಕ್ಕೆ ಈಗ ಮುಂದಾಗಿದ್ದಾರೆ. ಈಗ ಮುಂದೆ ಇದೇ ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಆಗಸ್ಟ್ 13ಕ್ಕೆ ಬಂದ್ ಆಗತ್ತಾ ಇಲ್ವಾ ಎಂಬುದು ಸ್ಪಷ್ಟತೆ ಸಿಗಲಿದೆ. ಬಟ್ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲಲ್ಲ, ನಾವು ಬಂದ್ ಮಾಡೇ ಮಾಡ್ತೀವಿ ಈಗ ಹೇಳ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.